Guys, this is Raghu Dixit from Misho. ಇವಾಗ ಸ್ಲೋ ಆಗಿ ಇಳಿಸ್ತೀನಿ. ಪಾಪ ಆಂಟಿ ಆಂಟಿ ಎಲ್ಲ ಕೊಡುತ್ತೆ ಯಾವ್ದೋ ಹುಡುಗಿ. ಸರಿಯಾಗಿದ್ಯಾ ಡ್ಯಾಮೇಜ್ ಮಾಡ್ತಿದ್ಲು ಗಾಡಿಗೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಅನದರ್ ವ್ಲಾಗ್. ಈ ವ್ಲಾಗ್ ಏನಾಗಿರುತ್ತೆ ಅಂದರೆ BTS ಆಫ್ ಅ ಶೂಟ್ ಡೇ, ಒಂದು ರೀಲ್ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಾನು ಮತ್ತು ಸಾಗರ್. ಸೊ ನಾಳೆ ಶೂಟ್ ಮಾಡ್ತಾ ಇರೋದು. ಸೊ ಅದಕ್ಕೂ ಮುಂಚೆ ನೆನ್ನೆಲ್ಲ ಹೋಗಿ ಅದಕ್ಕೆ ಬೇಕಾಗಿರೋ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಐ ಹ್ಯಾಡ್ ಟು ಬೈ ಅ ಡ್ರೆಸ್ ಅಂದರೆ ಐ ಶುಡ್ ಶಾಪಿಂಗ್ ಮಾಡ್ಕೊಂಡ್ಬಂದು ನ್ಯೂ ಮೀಯಿಂದ ಐ ಗಾಟ್ ಒಂದು ಸ್ಕರ್ಟ್, ಅದಕ್ಕೆ ಬೇಕಾಗಿರೋದು. ಆಮೇಲೆ ಒಂದು ಸ್ಕರ್ಟ್ ತೊಗೊಳಕ್ಕೆ ಹೋಗಿದ್ದು, ಬಟ್ ಗೊತ್ತಲ್ಲ ಗರ್ಲ್ಸ್ ಅಂದರೆ ವಿ ಎಂಡ್ ಅಪ್ ಶಾಪಿಂಗ್. ಸೊ ಇನ್ನೊಂದು ಡ್ರೆಸ್ಸು ಇನ್ನೊಂದು ಸ್ಕರ್ಟನ್ನು ತೊಗೊಂಬಂದೆ, ಜಸ್ಟ್ ಇನ್ ಕೇಸ್ ಬೇಕಾಗಬಹುದು ನೆಕ್ಸ್ಟ್ ಏನಾದ್ರು ಶೂಟ್ ಮಾಡಬೇಕಾದ್ರೆ ಅಥವಾ ಏನಾದ್ರು ಈವೆಂಟ್ಗೆ ಹೋಗ್ಬೇಕಾದ್ರೆ ಹಾಕೋಬಹುದು ಅಂತ. ಇನ್ನೊಂದು ಡ್ರೆಸ್ಸು ಮತ್ತು ಇನ್ನೊಂದು ಸ್ಕರ್ಟ್ ಕೂಡ ಪರ್ಚೇಸ್ ಮಾಡಿದೆ ಅಲ್ಲಿ. ಇವಾಗ ಕರೆಂಟ್ಲಿ ನಾನು ಡಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ, ನನ್ನ ಸ್ಟುಡಿಯೋಗೆ. ನಾಗರಬಾವಿಲಿ ಇದೆಯಲ್ಲ, ಆ ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ. ಅಲ್ಲಿ 1 hour ಕ್ಲಾಸ್ ತೊಗೊಂಡು ಐ ಹ್ಯಾವ್ ಟು ಗೋ ಫಾರ್ ಅ ನೇಲ್ ಅಪಾಯಿಂಟ್ಮೆಂಟ್. ಸೊ ಐ ಹ್ಯಾವ್ ಟು ಗೆಟ್ ಮೈ ನೇಲ್ಸ್ ಡನ್. ಸೊ ನಾಳೆ ಶೂಟ್ಗೆನೆ ಇದು ಪ್ರಿಪ್ರೇಷನ್ ಎಲ್ಲ. ಸೊ ಐ ಹ್ಯಾವ್ ಟು ಗೋ ದೇರ್. ಲೆಟ್ಸ್ ಗೋ. ಬಿಸಿ ಆಗ್ತೈತೆ, ಹೆಂಗ ಅನ್ಸ್ತಿದೆ ಅಕ್ಕ? ಬಿಸಿ ಆಗ್ತಿದೆ ಬೆರಳು. ಗರಂ ಗರಂ ಗರಂ. ರಿಯಾಕ್ಷನ್ ಕ್ಯಾಪ್ಚರ್ಡ್. ಪ್ರಾಣ ಹೋದಂಗೆ ಬಿಸಿ ಆಯ್ತು ಬೆರಳದು, ಸೆನ್ಸಿಟಿವ್ ಇದೆ. ಗರಂ ಅವರೇ, ಗರಂ ಅವರೇ. ನಿಮ್ಗೋಸ್ಕರ ಗಿಫ್ಟ್. ಥ್ಯಾಂಕ್ ಯು ಮೇಡಮ್. 10 ರೂಪಾಯಿ ಆಕ್ಟಿಂಗ್ ಮಾಡೋದ್ರೆ 100 ರೂಪಾಯಿ ಆಕ್ಟಿಂಗ್ ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ. ನೀನು ಕಲ್ತ್ಕೊಳ್ಳೋ. ಗರಂ ಕಷ್ಟ ಇದೆ, ಅದಕ್ಕೆ ನನ್ಗೆ ಇಷ್ಟ ಆಗಲ್ಲ ಮಾಡ್ತಕ್ಕಿದ್ದು. ಶೂಟ್ ಇರ್ಲಿಲ್ಲ ಅಂದ್ರೆ ದೇವರನ್ನ ಮಾಡಿಸ್ತಾನೆ ಇರ್ಲಿಲ್ಲ ನಾನು. ನಾಳೆ ಒಂದು ವಿಡಿಯೋ ಬರೋದಿದೆ ಗೈಸ್, ಗೆಟ್ ರೆಡಿ. ಯಾವಿದು? ನಿಮ್ದು ಅಣ್ಣಂದು ವ್ಲಾಗ್. ರೀಲ್. ರೀಲಾ? ಎಸ್, ಅದರದ್ದೇ BTS ವ್ಲಾಗ್. ಅವ್ರಿಗೆ ಆಲ್ರೆಡಿ ಹೇಳಾಯ್ತು. ತಬಾಯಿ ರಿವೀಲ್ ಮಾಡ್ಬಿಟ್ಟಾ? ನಾನು ಆಡ್ತಾ ಇರೋದಕ್ಕ ತಬಾಯಿ ಸರ್. ಗೊತ್ತಾಗಿರುತ್ತೆ ಅವ್ರಿಗೆ. ಆದ್ರೂ ಇವ್ರಿಗೆ ಮಾಡೋದ್ ಸರಿ. ನಾನು 100 ಫೋನ್ ಹಾಕ್ಲಕ್ಕ? ಹಾಕು, ಕರ್ಕೊಂಡೋಗ ಕೇಳು, ನನ್ನ ಕೈನ ಮಾತ್ರ ಆದ್ರೆ. ಎಷ್ಟು ಕಷ್ಟ ಇರುತ್ತಲ್ಲ ವ್ಲಾಗು. ಅಯ್ಯಪ್ಪ
ಆ ಬ್ಲಾಗ್ ಮಾಡ್ತಿದ್ದೀನಿ ಅನ್ನೋದು ಮರ್ತೋಗ್ಬಿಟ್ಟಿರುತ್ತೆ ನನ್ಗೆ. ಅದೇ ದೊಡ್ಡ ಪ್ರಾಬ್ಲಮ್. ನನ್ಗೂ ಹಂಗೆ ಪೋಸ್ಟ್ ಮಾಡಕ್ ಅಷ್ಟ್ ಫೋಟೋ ಐತೆ. ನಂದು ಹಿಂಗ್ ಮಾಡ್ಕೊಬಿಟ್ಟಿದೀನಿ ಅಂದ್ರೆ ನೇಲ್ ಆರ್ಟ್ದೊಂದ್ ಅಕೌಂಟು, ಪರ್ಸನಲ್ ಒಂದ್ ಅಕೌಂಟು, ಮೇಕಪ್ ತಗೊಂಡು, ಮೆಹಂದಿದೊಂದ್ ಅಕೌಂಟು, ಮೆಹಂದಿನೂ ಹಾಕ್ತಾ? ಇಷ್ಟ ಅಕೌಂಟ್ ಮೇಂಟೈನ್ ಮಾಡಕ್ ಹೋಗಿ ನಂಗೆ ಮೂಡೇ ಅಪ್ಸೆಟ್ ಆಗ್ಬಿಡುತ್ತೆ. ಒಂದ್ರಲ್ಲೇ ಮಾಡ್ಬೇಕಿತ್ತು, ಇಲ್ಲ ಅಂದ್ರೆ ಹಂಗೆ ಮಾಡೋದು. ಸೊ ದಟ್ ಎಲ್ಲ ಒಂದೇ ಕಡೆ ಇರುತ್ತೆ, ಎಲ್ಲ ನೋಡ್ತಾರೆ. ಓಕೆ ಇದು ಇದು ಇದೆ ಇದು ಇದೆ ಅಂತ. ಬಯೋದಲ್ಲಿ ಹಾಕ್ಬಿಟ್ರೆ ಆಗ್ಬಿಡುತ್ತೆ. ಹಾ ಹೌದು, ಎಲ್ಲ ಏನಾರ ಹೆಸರು ಇಟ್ಬಿಟ್ಟು ಅದಕ್ಕೆ ಒಂದ್ ಚೆನ್ನಾಗಿರೋದು ಸಾಕಲ್ಲ ಇಷ್ಟ. ಸಾಕಲ್ವೇನೋ ಇಷ್ಟು. ಅದು ಲೈನರು ಸ್ಪಂಚ್ ಮಾಡ್ತೀನಿ, ಹಾ. ಅವಾಗ ಚೆನ್ನಾಗಿ. ಓಕೆ, ರೆಡಿ ಆಗಿದ್ದೀನಿ. ದಿಸ್ ಇಸ್ ಮೈ ಲುಕ್. ಹೇರ್ ಸ್ಟೈಲ್ ಆಗಿದೆ. ಕಮೆಂಟ್ ಅಲ್ಲಿ ಹೇಳಿ ಹೆಂಗ್ ಕಾಣಿಸ್ತಾ ಇದ್ದೀನಿ ಅಂತ. ಇದನ್ನ ಮಾಡಿರೋದು ಯಾರು ಅಂದ್ರೆ ಸಿಂಚನ ಮಾಡಿರೋದು. ಹೇಗ್ ಅನ್ಸ್ತಾ ಇದೆ ಸಿಂಚನ? ಚೆನ್ನಾಗ್ ಕಾಣಿಸ್ತಿದೀನಾ? ಹಾ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ನೀವ್ ಹೇಳ್ಬೇಕು ಹಿಂಗಿದೆ. ಎಸ್, ನಂಗೆ ಇಷ್ಟ ಆಯ್ತು. ಐ ಲೈಕ್ ಇಟ್. ಚೆನ್ನಾಗ್ ಅನ್ಸ್ತಾ ಇದೆ. ಇದು ಜಗ್ಗಿ ಅಂತ ಸಿಂಚನ ಫ್ರೆಂಡ್. ಚೆನ್ನಾಗ್ ಕಾಣಿಸ್ತಿದ್ಯಾ? ಓ ವಾವ್, ನೋಡು. ಯಾರಿಗಾದ್ರೂ ಏನಾದ್ರು ಮೇಕ್ ಓವರ್ ಬೇಕು ಸ್ಪೆಷಲ್ ಇವೆಂಟ್ಸ್ಗೆ ಅಂದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಸಿಂಚನ. ಹೆಂಗ್ ಕಾಣಿಸ್ತಾ ಇದೀನೋ? ಸುಂಟರ ಗಾಳಿ. ಇವ್ನು ಅವಾಗಿಂದ ನನಗೆ ರೇಗಿಸ್ತಾ ಇದ್ದಾನೆ, ನೀವು ಸುಂಟರ ಗಾಳಿ ಸಾಂಗ್ ಮಾಡೋ ತರ ಇದ್ದೀರಾ ಅಂತ. ಹಂಗಿದ್ದೀನಾ? ಚೆನ್ನಾಗ್ ಕಾಣಿಸ್ತಿದ್ದೀನಿ ತಾನೆ? ಅನ್ಸ್ತೀನಿ, ನಿಂಗ್ ಅನ್ಸ್ತಿಲ್ವಾ? ಯಶ್ ಸರ್ ಜೊತೆ ನಾನೇ ಇರ್ಬೇಕಿತ್ತು ಟಾಕ್ಸಿಕ್ ಮೂವಿಯಲ್ಲಿ ಅಂತ. ಇಲ್ಲ, ನೀವು ಅಣ್ಣನ ಜೊತೆನೆ ಪರ್ಫೆಕ್ಟ್ ಆಗಿದೆ. ಆಕ್ಚುಲಿ ಸಾಗರ್ ಹೊರಟ್ಬಿಟ್ರು, ಲೇಟ್ ಆಗ್ತಿದೆ ಅಂತ. ನಾವು ಇವಾಗ ಹೊರಡ್ತೀವಿ. ಅವರು ಇನ್ನ ಮೇಕಪ್ ಮಾಡಿಸ್ಕೋಬೇಕು, ಅಲ್ಲಿ ಮಾಡಿಸ್ಕೋತಾರಂತೆ. ಹೋಗೋಣ. ಈ ಬೆಳಕು ಬರೋಕ್ಕೂ ಮುಂಚೆ ಹೋಗ್ಬೇಕು, ಲೈಕ್ ಹಾರ್ಶ್ ಲೈಟ್ ಬರೋಕ್ಕೂ ಮುಂಚೆ. ಸನ್ರೈಸ್ ಅಂದ್ರೆ ಅದೇ ಹಾರ್ಶ್ ಲೈಟ್ ಬರೋಕ್ಕೂ ಮುಂಚೆ ನಾವು ಹೋಗ್ಬೇಕು. ಅವಾಗ ಒಳ್ಳೆ ಒಳ್ಳೆ ಶಾರ್ಟ್ಸ್ ಸಿಗತ್ತೆ, ಶೂಟ್ ಮಾಡ್ಬೋದು. ಓಕೆ, ಹೋಗೋಣ. ಲೆಟ್ಸ್ ಗೋ. ಈಗ ಲೊಕೇಶನ್ಗೆ ಹೋಗ್ತಾ ಇದೀವಿ. ಬ್ಲಶ್ ಬೇಡ ಅನ್ಸುತ್ತಲ್ವಾ? ಓಕೆ, ಹೋಗ್ತಾ ಇದೀವಿ ಇವಾಗ. ಲೆಟ್ಸ್ ಗೋ. ಓಕೆ, ಸೊ ಹೋಗ್ತಾ ಇದೀವಿ ಲೊಕೇಶನ್ಗೆ. ಸಾಗರ್ ಯಾವ್ದಾದ್ರು ರಾಂಗ್ ಲೊಕೇಶನ್ ಕಳ್ಸಿಬಿಟ್ಟಿದ್ರು. ಇದು ಯಾವ್ದೋ ಆಫ್ ರೋಡಿಂಗ್ ಮಾಡ್ತಾ ಇದೀವಿ. ನಾನೇನ್ ಹೇಳ್ತಿದ್ದೆ ಅಂದ್ರೆ ಕಿಯಾರಾ ಅಡ್ವಾನಿಗೆ ನಿದ್ದೆ ಬರ್ತಾ ಇದೆ, ಬೇರೆ ಕಾಲ್ ಶೀಟ್ ಕೊಡಿ ಅಂತ. ಏನಂತೀರಾ? ಲೆಫ್ಟ್. ಓ, ಯಾರ ವಾಕಿಂಗ್ ಮಾಡ್ತಾವ್ರೆ? ವಾಕಿಂಗ್ ಮಾಡ್ಬಾರ್ದ? ಅವ್ರ ಏರಿಯಾಗ ಬಂದ್ಬಿಟ್ಟು ಅವ್ರಿಗೆ ಇದ್ ಮಾಡ್ತಾ ಇದೀಯ ನೀನು? ನೋಡ್ದ ಆಂಟಿ ಒಂದ್ ಲೋ ಪಾಸ್ ಬಿಡ್ತಾರೆ ಇರೋ ನಿಮ್ಗೆ ಇವಾಗ. ಏನು ಕಮ್ಮಿ ಐತಲ್ಲ, ಫಸ್ಟ್ ಗಾಡಿಲಿ ಏನಿಲ್ಲ. ಫುಲ್ ಆಫ್ ರೋಡಿಂಗ್. ಏನಾರು ಗಾಡಿ ನಿಂತೋದ್ರೆ ಪ್ರೀತಿ ನನ್ನ ಎತ್ಕೊಂಡ್ ಕರ್ಕೊಂಡೋಗಿ ಅಲ್ವೇನು? ಅಯ್ಯಪ್ಪ, ಜೀಪ್ ಅನ್ಕೋಬಿಡಿ ನಿನ್ನ. ಅಮ್ಮ ನನ್ಗೆ ಇವಾಗ ಸ್ಲೋ ಆಗಿ ಇಳಿಸ್ತೀನಿ. ಪಾಪ ಆಂಟಿ ಆಂಟಿ ಎಲ್ಲ ಕೊಂಡೈತೆ ಯಾವ್ದೋ ಹುಡುಗಿ. ಸರಿಯಾಗಿದ್ಯಾ? ಡ್ಯಾಮೇಜ್ ಮಾಡ್ತಿರ್ಲಿಲ್ಲ ಗಾಡಿಗೆ. ನಂದೇ ಗಾಡಿ, ನಾನ್ ನಗ್ತಾ ಇದ್ದೀನಿ ಕುತ್ಕೊಂಡು. ಅದೆಲ್ಲೋ ರೈಟ್ ಹೆಡ್ಲೈಟ್ ಹೊಂಟೋಗಿರೋದು ಈಗ ಅಂತ. ನಾನ್ ಹಂಗೆ ಗಾಡಿ ಇಳ್ದಿ ಅಂತಿದ್ದೆ. ಹೆಂಗಂತಿದೆ? ಏನ್ ದೊಡ್ಡ ರೋಡಿ. ಅರ್ಜುನ್ ಪಕ್ಕ ಒಳ್ಳೊಳ್ಳೆ ಮೀಮ್ ಹಾಕ್ತಾನೆ ಮಾತಾಡ್ತಿರೋದಕ್ಕೂ. ನೀವೇನ್ ದೊಡ್ಡ ರೌಡಿನೇನೋ? ಎಸ್, ಟಿವಿಎಸ್ ರೋಡಿ. ಓ ಮೈ ಗಾಡ್, ಮಹಾರೌಡಿ ಕಣ, ಮಹಾರೌಡಿ. we don't promote rowdyism guys. ನಾನೇನು ನಾನು ಓಡಿಸ್ತಾರೆ ಇದಕ್ಕೆ ನಿಧಾನಕ್ಕೆ ಹೋಗ್ತಾವಳೆ ಅನ್ಕೊಂಡೆ. ಅವಳು ನೋಡಿದ್ರೆ ಅವಳು ಓಡ್ಸಕ್ ಬರಲ್ಲ, ಗುದ್ಗಿದಾಳ ಅಂದ್ಬಿಟ್ಟು ನಿಧಾನಕ್ಕೆ ಹೋಗಿದ್ದಕ್ಕೆ ನೀನು ಹಿಂಗ್ ಆಡಿಸ್ತಾವಳ.
ಸ್ಟ್ರೈಟ್ ಸ್ಟ್ರೇಟ್ ಸ್ಟಾರ್ಟ್ ಆಯ್ತು, ಬಿಸಿಲು ಸ್ಟಾರ್ಟ್ ಆಯ್ತು. ನಾನು ಮ್ಯಾಪ್ಸ್ ನೋಡ್ತಿದ್ದೆ ಆಯ್ತಾ, ಯಾವ್ದೋ ಗವರ್ಮೆಂಟ್ ಸ್ಕೂಲ್ ಗೇಟ್ ಇತ್ತು. ಫಸ್ಟ್ ಇದು ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಒಳಗಡೆ ಹೋಗ್ತಾ ಇದ್ವಿ ಶೂಟ್ ಮಾಡಕ್ಕೆ. ಆಮೇಲೆ ಗೌರ್ಮೆಂಟ್ ಸ್ಕೂಲ್ ಅಯ್ಯಪ್ಪ, ಅದೇ ಹೇಳ್ತಾರಲ್ಲ ಮ್ಯಾಪ್ ನೋಡಕ್ ಕೊಟ್ರೆ ಈ ತರ ಮಾಡೋದ್ ನಾನು. ಇದಂತಲ್ಲ ಯಾವಾಗ್ಲೂ ಹಂಗೇನೆ, ಅದೆಲ್ಲ ರೈಟ್ ಇರುತ್ತೆ. ಆಲ್ರೆಡಿ ಇಲ್ಲೇ ಹೇಳ್ಬಿಟ್ಟಿರ್ತೀನಿ ನೆಕ್ಸ್ಟ್ ಅಂತ, ಅದು ಬಿಟ್ಟು ನೆಕ್ಸ್ಟ್ ಇರುತ್ತೆ. 2 ಸಲ ಹೋಗ್ತಿದ್ವಾ ಅಪಾರ್ಟ್ಮೆಂಟ್ಗೆ? 2 ಅಪಾರ್ಟ್ಮೆಂಟ್ ಒಳಗಡೆ ನಿಲ್ತಾ ಇದ್ವಿ. 2 ಅಪಾರ್ಟ್ಮೆಂಟ್ ಐಡಿ ಕಾರ್ಡ್ ಎಲ್ಲಪ್ಪ ನಿಮ್ಗೆ. ಒಳ್ಳೊಳ್ಳೆ ಅಪಾರ್ಟ್ಮೆಂಟ್ ಪ್ರೆಸ್ಟೀಜ್ ಫಸ್ಟ್. ಅವ್ರಿಗೆ ನೋಡಿ ಅಲ್ವಲ್ಲ, ಎಲ್ಲೂ ಇದೇ ಫಸ್ಟ್ ಟೈಮ್ ನೋಡ್ತೀನಿ. ಈ ಸೆಲೆಬ್ರಿಟಿ ಇಲ್ಲ ಇದಾರೆ ನೋಡಿ ಪಕ್ಕದಲ್ಲಿ ಅಂತ ಇದೆ. ಯಾರು KR ಅಡ್ವಾಣಿನ ಅದವ್ರು ಹೇಳ್ತಿದ್ರು. ಇದು ಸುಂಟರಗಾಳಿ ರಕ್ಷಿತಾ ಅವರು ಅಂತ. ಎಸ್, ಸುಂಟರಗಾಳಿ ಆ ತರ ಇದೀನ ಗೈಸ್ ನಾನು? ಹೇಳಿ ಆಯ್ತಾ ಕಾಮೆಂಟ್ಸ್ ಅಲ್ಲಿ. ನೋಡಿ ನಿಂಗೆ ಇದು ಅಲ್ಲಿ ಬ್ಲೂ ಶರ್ಟ್ ಐತಲ್ಲ ರೈಟ್, ಬ್ಲೂ ಶರ್ಟ್ ಹತ್ರ ರೈಟ್ ಇದಕ್ಕ ಈ ರೋಡ್ ನೋಡಿ ಹಿಂಗೈತೆ. ಓ ಮೈ ಗಾಡ್, ಅಪ್ಪ ದೇವ್ರೆ. ಅಣ್ಣ ಈ ರೋಡ್ ಅಲ್ಲಿ ಆ ಗಾಡಿ ಹಿಂಗ್ ಹೋದ್ರು ಅಂತ. ಅಯ್ಯೋ ನಮ್ ಗಾಡಿ ಗುಡುಗುಡು ಅಂತಿದೆ ಕಣೋ, ಏನೋ ಮುರ್ದೋಯ್ತಾ? ಏನು ಗೊತ್ತಾಗಿರಲ್ಲ. ಟೈರ್ ಗೇರ್ ಬರೋಲ್ಲ ತಾನೆ ಆಚೆ. ಸರ್ವಿಸ್ ಕೊಡಕ್ ಈಸಿ ಆಗ್ತಾ ಇದೆ ಅಷ್ಟೇ. ಎಷ್ಟು ಸರ್ವಿಸ್ ಕೊಡಕ್ ಈಸಿ ಆಗ್ತಾ ಇದೆ ಗಾಡಿ. ಹೌದಾ? ನೋಡಿ ಲೋ ಲೋ ಏನ ಕಾಡ್ಲ ಹಂಗೈತಿದೆ. ಗುಡು 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 ಸೌಂಡ್. ಸೆಲ್ಫ್ ಪ್ರೊಡಕ್ಷನ್ ಪಪ್ಪ ದೇವ್ರೆ. ಆಯ್ತಲ್ಲ ಯಾ ರೈಟ್ ಅಲ್ಲಿ. ಫೈನಲಿ ಬಂದಿದ್ದೀವಿ ಲೊಕೇಶನ್ಗೆ. ಫೈನಲಿ ಎಲ್ಲೋ ದೂರದಲ್ಲಿ ಸಾಗರ್ ಕಾಣಿಸ್ತಾ ಇದಾರೆ ನನಗೆ. ನಾನು ಇನ್ನ ಎಷ್ಟು ಲೊಕೇಶನ್ ಕಳ್ಸಿದ್ರಲ್ವ ಅವರು? 5 ಲೊಕೇಶನ್ ಕಳ್ಸಿದ್ರಾ? 5 ಲೊಕೇಶನ್ ಕಳ್ಸಿದ್ರು. ಯಾರು ಬೈಕೊಂಬಿಡಿ ಪ್ಲೀಸ್. ಯಾಕೆ? 5 ಲೊಕೇಶನ್ ಏನು ತಿರ್ಗಾಡಿಸೋದೆಲ್ಲ ವಿಡಿಯೋ ಮಾಡಿ. ಅಂದ್ರೆ 11 ಕಿಲೋಮೀಟರ್ ವಾಪಸ್ ಬಂದಿದೀವಿ ನಾವು, ಮತ್ತೆ ಅಲ್ಲಿ ಹೋಗಿ ಮತ್ತೆ ವಾಪಸ್ ಬಂದಿದ್ದೀವಿ. ಹೌದು. ಓ ಮೈ ಗಾಡ್. ಈಗ ಹೋಗ್ತಾ ಇದೀವಿ ಒಳ್ಳೆ ಅವ್ರ ಹತ್ರ. ಔಟ್ಪುಟ್ ಬರುತ್ತೆ ನೋಡಿ ಆಮೇಲೆ. ಔಟ್ಪುಟ್ ಬಂದ್ಮೇಲೆ ಹಾಕೋದು ವ್ಲಾಗ್. ಏನ್ ಯೂಟ್ಯೂಬರ್ ಆಗ್ತೀಯೋ ನೀನು? ಕಲಿ ನನ್ನಿಂದ. ನಾನು ಇದನ್ನೆಲ್ಲ ಬಿಡ್ತೀನಕ್ಕ, ವಿಡಿಯೋ ಮಾತ್ರ ಆಮೇಲೆ ಬಿಡ್ತೀನಿ. ಲಿಂಕ್ ಪೇಸ್ಟ್ ಮಾಡಿ ಅದು ಡಿಸ್ಕ್ರಿಪ್ಷನ್ ಅಲ್ಲಿ. ಕ್ಯೂರಿಯಾಸಿಟಿ ಇರಬೇಕು. ಓ ಯಾವಾಗ ಇರುತ್ತೆ ವಾ ನೋಡಿ, ಈ ತರ ಇದೆ ಲೊಕೇಶನ್. ಚೆನ್ನಾಗಿದೆ, ಫುಲ್ ಗ್ರೀನ್ ಆಗಿದೆ. ಗ್ರೀನ್ ಅದ್ ಯಾವ್ದೋ ಗ್ರಾಸ್ ಲ್ಯಾಂಡ್ ಕಳ್ಸಿದ್ರು. ಕಾಣಿಸ್ತಾ ಇಲ್ವಾ ಮರ ನಿನ್ಗೆ? ಇನ್ನೇನ್ ಮತ್ ಗ್ರೀನು? ಮರನೆಲ್ಲ ಆಂಗಲ್ ಹಿಂಗಿರುತ್ತಾ? ಹೆಂಗಿರುತ್ತೆ? ದಿಸ್ ಈಸ್ ವಾಟ್ ಹ್ಯಾಪನ್ಸ್ ವೆನ್ ಯು ಗೆಟ್ noobs. Noob people with you for shoots. No, I am a pro legender. ಮಾತಾಡ್ಕೊಂಡ್ ಅಲ್ಲಿ ಸಗಣಿ ಇದ್ ಮಾಡ್ಬಿಡ್ತಾ ಇದ್ದೆ, ಮೆಟ್ಬಿಡ್ತಾ ಇದೆ. ಹೋಗ್ತಾ ಇದೀವಿ. ದೊಡ್ಡದು ಹಾಕೊಂಡ್ಬಿಟ್ಟಿದ್ರೆ ಬ್ಲೇಸರ್. ಇನ್ನೊಂದು ನಾಳೆ ಹೇಳು ಅಕ್ಕ, ನಂಗೆ ಗೊತ್ತಿರಲಿಲ್ಲ ಅಕ್ಕ ವಿಡಿಯೋ ಶೂಟ್. ಬೂಟ್ ಕಟ್ ಹಾಕ್ಬೇಕು. ಗಿಟಾರೇ ತರಲಿಲ್ಲ ನೋಡಿ, ಗಿಟಾರ್ ಡಿಗ್ ತಗೊಂಡ್ಬರ್ತೀನಿ. ತರಣ ಬಿಡೋದು ಆಮೇಲೆ ತಾನೆ. ಆಮೇಲೆ ನಾಳೆ ಹೇಳು ಬೂಟ್ ಕಟ್ಟು, ವಿಂಟೇಜ್ ಕಾರು. ಜಗ್ಗಿ ಒಂದ್ ನಿಮಿಷ ಹಿಡ್ಕೋತಾ. ನಮ್ಮ ಅಣ್ಣ ಸ್ವಲ್ಪ ರಾಂಗ್ ಹಿಂಗಂತ ಗೊತ್ತಿಲ್ಲ. ಏನೋ ಮತ್ತೆ ಓಕೆನು ಭಯ ನೋಡಿ ಗೈಸ್ ಇವ್ನ್ಗೆ. ಯಾವ್ದ್ಯಾವ್ದೋ ತಪ್ಪ ಲೊಕೇಶನ್ಗೆಲ್ಲ ಕರ್ಕೊಂಡು ಹೋಗಿ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ. ಏನಿದು? ನೀವೇ ಕಳ್ಸಿರೋದು ಲೊಕೇಶನ್ ಎಲ್ಲ ಒಂದೇ. ಹಾಯ್ ರಾಕೇಶ್ ಅವರೇ, ಹೇಗಿದ್ದೀರಾ? ಬೈಕ್ ಅಂತ ತಗೊಂಡಿದ್ದೀರಾ, ಮನೇಲಿ ಇಟ್ಬಿಡಿ. ಆಗ್ತದೆ ವಿಡಿಯೋ ಮಾಡ್ತೀರಾ? ನಮ್ ಇಷ್ಟಪ್ಪ, ಅದೆಲ್ಲ ನೀವ್ ಹೇಳ್ಬಾರ್ದು. ಕೇಳ್ಸಲ್ಲ ಮಾಡಲ್ಲ. ಕೇಳ್ಸುತ್ತೆ. Guys, this is Ravi Dixit from Meesho. ಆಯ್ತಲ್ಲ
ನೀನು ತಗೋಬಹುದು ಅದು ಯಾವ್ದು ಬೇಕಾದ್ರೂ ತಗೋ. ಸಾಂಗ್ ಬೇಕಾಗಿರೋ ತರ ಕೊಡಿ ಸ್ವಲ್ಪ. ಆ ಫೀಲ್ ಅದಕ್ಕೆ ಅದು ಜಾಸ್ತಿ ನಗ್ತಾ ಇಲ್ಲ ಸ್ವಲ್ಪ ಹಾಟ್ನೆಸ್ ಅದು ಇರ್ಬೇಕು. ಅದೇ ಇಲ್ಲ. ಇಲ್ವಾ? ಸಿಡಿ ಸಿಗೋದೊಂದು ಸಾಂಗ್ ಅದೇ ಬೇಕು. ಇಲ್ಲ ಧೂಮ್ರಪಾನ ಹಾನಿಕರ. ಇದು ಬೇಗ ಮುಗ್ದೋಗುತ್ತೆ ಅಷ್ಟಲ್ಲಿ ಮಾಡ್ಕೊಂಡು. ಗಾಳಿ ಜಾಸ್ತಿ ಅದು ಅಲ್ಲೇ ಇರ್ತೀರಾ ಸ್ಟಾರ್ಟಿಂಗ್ ಅಲ್ಲಿ ವಾಕ್ ಮಾಡ್ಕೊಂಡ್ಬಿಡ್ಲಾ ಆಲ್ರೆಡಿ ಓಕೆ. ಅದೇ ಪ್ಯಾಂಟ್ ಅಲ್ಲಿ ಇರೋದೆಲ್ಲ ತೆಗೀರಿ ಫಸ್ಟ್. ಈ ಫೋನ್ ಎಲ್ಲ ಇಟ್ಕೊಂಡಿದ್ದೀರಾ ಕೈದು ಮಡ್ಚ್ಬೇಕಾ ಏನು? ನೋಡಿ ಮಡ್ಚಿ ಇಲ್ಲ ಬಟನ್ ಓಪನ್ ಮಾಡಿ. ಬಟನ್ ಓಪನ್ ಮಾಡಿ. ಹಾ ಸಾಕು. ಒಂದ್ ಸ್ವಲ್ಪ ಹಿಂಗಡೆ ಆಸ್ಟ್ರೇಲಿಯಾ ನೋಡ್ತವ್ರು ನೋಡಿ. ಪ್ಯಾಂಟ್ ಮೇಲೆ ಹಿಡಿದು ಮೇಲೆ ಹೇಳಿರಿ. ಮೇಲೆ ಸ್ವಲ್ಪ ಕ್ಲೋಸ್ ಸ್ವಲ್ಪ ಕ್ಲೋಸ್. ಹೇಳಿ ಇವತ್ತು ಹೇಳಿ. ಅದೇ ಶರ್ಟ್ ಸರಿ ಮಾಡ್ಕೊಂಡು ಹಿಂಗ್ ಮಾಡಕ್ಕ ಅದೆಲ್ಲ ಹೇಳ್ಬಿಟ್ಟಾಯ್ತು. ಅದೇ ಅಮ್ಮ ಫೋನ್ ಹಾಕ್ತಾ ಇದಾರೆ. ಇವ್ನ್ ಯಾರು ಇವ್ನು ವಿಡಿಯೋಗ್ರಾಫರ್ ಸರಿ ಇಲ್ಲ. ಯಾರಾದ್ರೂ ಇದ್ರೆ DM ಮಾಡಿ ಗೈಸ್. ಇದೆಲ್ಲ ಕಟ್ ಮಾಡೋ ಅರ್ಜುನ್. ನೋಡೋ ವಿಡಿಯೋ ನೋಡ್ತಾರೆ ಕಟ್ ಎಲ್ಲ ಮಾಡ್ಬೇಕು ನೀವು. ಆಗ್ತಾನೆ. ಮಾಡ್ತೀರಾ? ಮಾಡಿ ಬ್ರೋ. ಬಂತು ಅದು ಇನ್ನ ಮೀರಿ ಹೋಗೋಣ ಬಾ ಎಲ್ಲ ಗಡಿ ದಾಟಿ ನೋಡೋಣ ಬಾ ಶೃಂಗಾರದಂಗಾರ ಸಿಡಿದೇಳಲು ತಬಾಹಿ ಜಗಿ ಹೆಂಗ ಅನ್ಸ್ತಿದೆ? ಚೆನ್ನಾಗಿ ಅನಿಸ್ತಿದೆ. ಹೆಂಗೆ ಲೊಕೇಶನ್ ಹೆಂಗಿದೆ? ಈ ಲೊಕೇಶನ್ ಮಾತ್ರ ನೆಕ್ಸ್ಟ್ ಲೆವೆಲ್. ಆದ್ರೆ ಗಾಳಿ ನಮ್ ಕಂಟ್ರೋಲ್ ಇಲ್ಲ ಅಷ್ಟೇ. ನಿನ್ ಪ್ರಕಾರ ಎಷ್ಟು ಟೇಕ್ ಆಗ್ಬೋದು? ಕಟ್ಟೋಗೋಣ ಅಲ್ವಾ ಫಸ್ಟ್ ಅದು ಕ್ಲೋಸ್ ಅಪ್ ಬೇಕಲ್ವಾ? ಇದೆಲ್ಲ ಹಿಂಗ್ ಮಾಡೋದು ಫಸ್ಟ್. ಗೈಸ್ ಯಾರಾದ್ರೂ ಕ್ಯಾಮ್ರಾಮನ್ಸ್ ಫ್ರೀ ಇದ್ರೆ ಪ್ಲೀಸ್ DM ಮಾಡಿ. ನಾನು ಬ್ಲಾಗ್ ಮಾಡಕ್ಕೆ. ಮಾಡ್ತಾ ಈ ಚಿನ್ನು ಏನು ಮಾಡ್ತಾ ಇಲ್ಲ. ನೀವು ನೋಡಿಲ್ಲ ಅಷ್ಟೇ ಅಕ್ಕ, ನೀವು ಅಲ್ಲಿ ಡ್ಯಾನ್ಸ್ ಮಾಡ್ತೀರಿ ನಾನು ವಿಡಿಯೋ ಮಾಡ್ತೀನಿ. ಬರೀ ಎಷ್ಟು ಕ್ಲಿಪ್ ತೆಗ್ದಿದ್ದೀನಿ ಅಂದ್ರೆ ನೋಡ್ತೀನಿ ಕಣ. ಒಂದ್ 5-6 ಟೇಕ್ ಆಗಿರ್ಬೋದು, ಹಂಗೆಲ್ಲ ತೆಗ್ದಿದ್ದೀನಿ. ಜಗ್ಗಿನ ಆಗ್ತಿದ ನೋಡಿ ಎಷ್ಟು ಸುಳ್ಳು ಹೇಳ್ತಾನೆ ಅಂತ. ತೋರ್ಸು ಜಗ್ಗಿನ. ಸಾಂಗ್ ಪ್ಲೇ ಮಾಡ್ಬಿಟ್ಟು ಅವ್ನ ಫೋನಲ್ಲೇ ಮಾಡ್ತಾನೆ. ಹ್ಮ್, ಎರಡು ಒಂದ್ರಲ್ಲೇ ಮಾಡ್ತಾನೆ. ಎರಡು ಒಂದಲ್ಲೇ ಮಾಡ್ತಾ ಇದ್ದೀನಿ. ಏನ್ ತಪ್ಪಾಗಲ್ಲ ಅವ್ನಿಗೆ. ಸಾಕ್ಷಿ ಸಿಮ್ ತಬಾಯಿ ತರ ಕಾಣಿಸ್ತಾ ಇಲ್ಲ. ಕಿಯಾರಾ ಅಡ್ವಾಣಿ. ಅದನ್ನೇ ಹೇಳ್ತಿದ್ದೆ ನಾನು. ಕಿಯಾರಾ ಅಡ್ವಾಣಿಗೆ ಲೇಟ್ ಆಗ್ತಿದೆ, ಸೊ ಕಾಲ್ ಶೀಟ್ ಬೇರೆ ಕೊಡ್ಬೇಕು ನೀವು. ಈ ತರ ಎಲ್ಲ ವೇಟ್ ಮಾಡ್ಸಿದ್ರೆ ಆಗಲ್ಲ. ಇಷ್ಟು ದೂರ ಲೊಕೇಶನ್ ಎಲ್ಲ ಇದ್ರೆ ಆಗಲ್ಲ. ನಾಳೆ ಬರ್ತೀನಿ ಅಂತ. ಹೆಂಗನ್ಸ್ತಿದೆ ನಿಮ್ಗೆ? ಬೈಕ್ ತಂದಿಲ್ಲ ಇದು. ಕೇಳಿಸ್ತದೆ. ಹೆಂಗ ಅನಿಸ್ತಿದೆ ಅಂದ್ರೆ ಹಾ ಹೆಂಗ ಅನಿಸ್ಬೇಕು? ಏನ್ ಅನ್ಸ್ತಾ ಇಲ್ವಾ? ಕೆಲ್ಸ ಮಾಡ್ತಾ ಇದೀನಲ್ಲ, ಏನು ಅನಿಸ್ತಾ ಇಲ್ಲ. ಬಿಸಿ ಇದ್ದೀರಾ? ಯೋಚನೆ ಮಾಡಕ್ ಟೈಮ್ ಇಲ್ಲ. ಹ್ಮ್, ಈ ತರ ಬ್ಯೂಟಿಫುಲ್ ಪ್ರಿಟಿ ಆಗಿರೋ ಹುಡುಗಿ ಜೊತೆ ಇದೆಲ್ಲ ಮಾಡ್ತಾ ಇದೀರಾ ಡಾನ್ಸ್? ಪ್ರೊಫೆಷನಲ್ ಆಗಿ ಏನೇನು ಮಾಡ್ತೀನಿ, ಎಲ್ಲಾರ ಜೊತೆನೂ ಮಾಡ್ತೀನಿ. ಅಲ್ಲ ಓಕೆ, ಎಲ್ಲರ ಜೊತೆ ಮಾಡ್ತೀರಾ. ನನ್ ಜೊತೆ ಇವತ್ ಮಾಡ್ತಿರೋದಕ್ಕೆ ಹೆಂಗ್ ಅನ್ನಿಸ್ತಿದೆ ಅಂತ. ಖುಷಿ ಆಗ್ತಿದೆ. ಆಮೇಲೆ ಫೀಲಿಂಗ್ ಹ್ಯಾಪಿ, ಪ್ರೌಡ್. ಈ ಒನ್ ವರ್ಡ್ ಆನ್ಸರ. ನಿಮಗೆ 1 ಅಂಕವನ್ನು ಕೊಡುತ್ತಿದ್ದೇನೆ ನಾನು. ನಾಷ್ಟ ತರ್ಸಪ್ಪ, ಟೈಮ್ ಆಯ್ತು. ಇಲ್ಲೆಲ್ಲಿ ಬರುತ್ತಾ?
ಬರಲ್ಲ ಕಳ್ಸು ವ್ಲಾಗರ್ನ ಹೌದಾ? ನಮ್ ಚಿನ್ನನ್ ಕಳ್ಸ್ಬೇಕು. ಚಿನ್ನನ್ ಕಳ್ಸಿ ಇವಾಗ. ಚಿನ್ನು ಓ SRK ಫೀಲಿಂಗ್ ಇವನ್ಗೆ ನಮ್ದು ಆಲ್ರೆಡಿ ಬ್ರೇಕ್ಫಾಸ್ಟ್ ಆಯ್ತು. ಅನ್ಕೊಂಡೆ ಯಮ್ 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 ಅಂತ ಇದ್ರಲ್ಲ ಫೋನ್ ಮಾಡಿದಾಗ. ಏ ಅಲ್ಲಿ ಇದ್ದಿದ್ದೆಲ್ಲ ಟೋಸ್ಟ್ ತಂದಿರೋದು ಎಲ್ಲ ಕೈ ಕಣೋ. ಅಲ್ಲಿ ಯಾವ್ದಾರು ಮತ್ತೆ ಹುಡುಗಿ ಅಡ್ಡ ಬಂದ್ಬಿಟ್ರೆ ಏನ್ ಮಾಡ್ತೀಯ ಅವಾಗ? ದೂರ ಇರಿ, ನಂಗೆ ಆಗಲ್ಲ. ಅವಾಗ್ಲೇ ಏನೇನೋ ಬೇರೆ ಬೇರೆ ಹೇಳ್ತಿದ್ದೆ. ನಿಮ್ಮ ಅಣ್ಣ ಇರೋದಕ್ಕೆ ಆನ್ಸರ್ ಚೇಂಜ್ ಮಾಡ್ತಾ ಇದ್ಯಾ? ಫಸ್ಟ್ ಆ ಹುಡುಗಿ ಕಾಪಾಡ್ತಿದ್ದೆ. ಕಾಪಾಡ್ತಿದ್ದ. ಅದೊಂದಿದೆ ಸಾಂಗ್ ಅಲ್ಲಿ ಮಾಡಿ, ಅದೊಂದಿದೆ. ನೆಕ್ಸ್ಟ್ ಇಲ್ಲ ಬೇರೆ ಇಲ್ಲ ಹಿಂಗ್ ಮಾಡ್ಲಾ ಕೈ? ಅಲ್ಲ, ಎಷ್ಟು ಅನ್ಕಂಫರ್ಟಬಲ್ ಪೊಸಿಷನ್ ಇದೆ ಗೊತ್ತಾ ಹಿಂದೆ ನೋಡಿದ್ರೆ. ಹೇಳಿ ಇಲ್ಲಿ ಕುಂತ್ಕೊಂಡ್ಬಿಡು ಬಾ, ಇಲ್ಲಿ ಸಾಕ್ಷಿ. ಏ ಅಲ್ಲೆಲ್ಲಿ ಇಲ್ಲೊಂದ್ ಖಾಲಿ ಚಪ್ಪಲ್ ಹಾಕ್ಬಿಡ್ಬೇಕು. ಇಲ್ಲ ಬೇಡ ಬಿಡಿ. ಹಾ ಇದು ಓಕೆ ಸಾಗರ್. ಶರ್ಟ್ ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀರಾ? ನಾನು ಆನೆ ಮೇಲೆ ಹತ್ತದಂಗಿದೆ. ನಾನು ಹತ್ಲಾ? ಸಾಗರ್ ಹೆಂಗ್ ಫಸ್ಟ್ ಚೆನ್ನಾಗಿತ್ತು ಹೋಗ್ಬಿಡ್ತೀರಾ ಫಸ್ಟ್ ಒಂದ್ಸಲಿ? ಫಸ್ಟ್ ಇದು ಹೋಗಿ ಹಿಡಿಯಕ್ಕೆ ಏನೂ ಇಲ್ಲ, ಅದೇ ಪ್ರಾಬ್ಲಮ್. ಮರನೇ ಬಿಡ್ಲಾ? ಹಾ ಆತರ ನೀವು ಮೂಮೆಂಟ್ ಏನಾದ್ರು ಅಲ್ಲ, ಇದು ಪ್ರೀ ವೆಡ್ಡಿಂಗ್ ಆಗುತ್ತೆ. ಇದೆಲ್ಲ ಶೆಕೆ ಆಗ್ತಾ ಇದೀವಿ ಸುಮ್ಮನೆ. ಇಲ್ಲಿ ಬರ್ಲಾ ನನ್ ಫೇಸು? ಹಾ ಹಾ. ಒಂಚೂರು ಮುಂದೆ ಬರ್ಬೋದು ಅವ್ರ ಫೇಸ್ಗೆ. ಅಂದ್ರೆ ನಾನು ನೀವು ಸ್ವಲ್ಪ ಹಾ. ಸಾಂಗ್ ಬೇಕಾ ಏನಿಲ್ವಲ್ಲ? ನೀವ್ ಹೇಳಿ. ರೆಡಿ ರೋಲ್. ಓಕೆ. ವಾಕಾ? ಅದು ಕಾಲ್ ಸುಡ್ತಾಯ್ತಾ? ಹೆಂಗ್ ಹೋಗ್ಬೇಕು? ಆಪೋಸಿಟ್. ಈಗ ಓಕೆ ರೆಡಿ. ಹಾ ಆಮೇಲೆ ಮತ್ತೆ ಕೈ ಹಿಡ್ಕೊಬೇಕು. ಒಂದು ಮಾಸ್ ಲುಕ್. Hi guys, how are you liking the vlog so far? Are we doing good? Are we doing enough? ಹೆಂಗ್ ನಡೀತದೆ ಶೂಟ್? ಮರ ಎಲ್ಲ ಹತ್ತಿ ಏನೇನ್ ಮಾಡ್ತಾ ಇದೀನಿ. ಸ್ಟಂಟ್ಸ್ ಲೈಕ್ ಮಾಡಿ ಆಯ್ತಾ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ಆಮೇಲೆ ಈ ವ್ಲಾಗ್ನ ಶೇರ್ ಮಾಡಿ. ವಾವ್ ಏನ್ ಲುಕ್ಕು! ನೋಡು ಎಷ್ಟೇ ಆದ್ರೂ ನಮ್ಮ ಅಣ್ಣ ಓವರ್ ಆಕ್ಟಿಂಗ್ ಬೇಡ. 20 ರೂಪಾಯಿ ಕಟ್ ಮಾಡ್ರಿ ಒಂದು. ಅದೇಗೋ ಅಂತ ಗೊತ್ತು ಅಲ್ಲಿ ವ್ಲಾಗ್ ನಡೀತಿದೆ ಅಂತ, ಅದಕ್ಕೆ ಹಿಂಗೆ. ಬಾಯ್. ವಾಕಿಂಗ್ ಸಾಕು, ಅದು ನೀವು ಆರ್ಸಕ್ ಚೆನ್ನಾಗಿ. ಇಟ್ಕೊಂಡ್ ಬರೋದು. ಹಾ ನನ್ನ ಎತ್ಕೊಂಡ್ ಬರ್ತೀರಾ ಹಿಂಗೆ ಉಲ್ಟಾ ಹಿಂಗೆ? ಸಿಗಾರ್ ಇರ್ಬೇಕಾಗಿತ್ತು. ಸ್ಕೂಲ್ ಅಲ್ಲೇ ಹೋಗ್ಬೇಡ. ಹಿಂಗ್ ಹೋಗ್ತಾನೆ ಒಂದು. ಮಾಡಾಕ್ ಬಿಡಲ್ಲ. ಒಂದ್ ರೀಲ್ ಐತಂಗೆ. ಅಯ್ಯೋ ದೇವ್ರೆ. ರೈಟ್ ಮಾಡ್ತೀನಿ. ಹಿಂಗ್ ಎತ್ಕೊಂಡು ಸ್ಟೆಪ್ ಬರ್ತೀರಾ? ಆಗತ್ತಾ?
ಬೇಕಾದ್ರೆ ಇಲ್ಲಿ ಕುಂತ್ಕೊಂಡು ಬೇಕಾದ್ರೆ ಬಾಯ್ ಒಳಗಡೆ ಹಾಕ್ಬಿಡು. ಪ್ಲೀಸ್ ಗೈಸ್ DM ಮಾಡಿ ಯಾರಾದರೂ ಇದ್ರೆ. ಇವನ್ನ ನಾನು ಫೈರ್ ಮಾಡ್ತಾ ಇದ್ದೀನಿ. ಅರ್ಜುನ್ ಒಂದು ಒಳ್ಳೆ ಮೀಮ್ ಬರೀ ಇಂಥದೆಯಾ? ಇದೊಂದು ರೀಲ್ಸ್ಗೋಸ್ಕರ ಪಾದಯಾತ್ರೆನೇ ಹೌದಪ್ಪ. ನನ್ನ ಕಾಲು ತೋರಿಸು, ನನ್ನ ಕಾಲು ತೋರಿಸು. ಇಲ್ವಾ ಈ ಜಾಗ ಚೆನ್ನಾಗಿದೆ. ಜಸ್ಟ್ ಲೈಕ್ ಮೀ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಏನಿಲ್ಲ ಹಿಂಗೆ ಇದು ತಬಾಹಿ. ಅವ್ವಾ ಅದು ಇವ್ರು ಓಡ್ ಬಂದ್ರೆ ಅದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಇವ್ರು ಮಾಸಾಗಿ ನಡ್ಕೊ ಬಂದ್ರೆ ಚೆನ್ನಾಗಿರುತ್ತೆ. ನೀವು ಓಡಿದ್ದು ನೀವು ಡೌಟಲ್ಲೇ ಓಡಿದ್ರಿ. ಇಲ್ಲ ವಾಕ್ ಮಾಡಿದ್ರೆ ಸಾಕು. ಅವರು ಓಡ್ಲಿ ಸಾಕ್ಷಿ ಲೈಟು ಒಬ್ಬ ಪೀಸ್ ನಮ್ದು ಜೀವನ. ರೆಡಿ? ನಾವೇ ಮುಂದೆ ಓಡೋಗ್ಬಿಡೋಣ. ಹಾಂ ಓಕೆ, ಸೊ ಮುಗೀತು. ಇಟ್ಸ್ ಬ್ಯಾಕ್ ಅಪ್. ಮುಗೀತು. ಎಷ್ಟು 12:30 ಆಯ್ತಾ ಟೈಮು? ಎಸ್ 12:30. ಬಂದಿದ್ದು ಎಷ್ಟೊತ್ತಿಗೆ ನಾವು? ಹಾಂ 9 o'clock ಬಂದ್ವಿ. 12:30 ಅಷ್ಟರಲ್ಲಿ ವಿ ಆರ್ ಡನ್. ಹೋಗ್ತಾ ಇದ್ದೀವಿ ಇವಾಗ ಕಾರ್ ಹತ್ರ. ಹೋಗೋದು, ಮನೆಗೆ ಹೋಗೋದು ಅಷ್ಟೇ. ಸಕ್ಕದಾಗಿ ಬಂದಿದೆ ಫೋಟೋಸ್, ವಿಡಿಯೋಸ್, ಎವ್ರಿಥಿಂಗ್. ಐ ಆಮ್ ಎಕ್ಸೈಟೆಡ್ ಆ್ಯಂಡ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ ಔಟ್ಪುಟ್ ಹೆಂಗಿರುತ್ತೆ ಎಡಿಟ್ ಎಲ್ಲ ಮಾಡಿದ್ಮೇಲೆ ಅಂತ. ಲೆಟ್ಸ್ ಸಿ. ಎಷ್ಟೊತ್ತಿಗೆ ಬರಬೇಕು? 6 o'clock. ಹಾಂ ಅದೇ 4:45 ನಾವು ಎಬ್ಬರಿಸಿದಾಗ ಇವ್ರು ಎದ್ದೇಳೋದು. ಇವ್ರು 6 o'clock ಬರ್ತಾರಂತೆ. 6:30 ಎದ್ದೆ ನಾನು. ಎದ್ದು ಸ್ನಾನ ಮಾಡ್ಕೊಂಡು 6:30ಗಲ್ಲ ಕಣೋ, 4:30 ದೊಡ್ಡ. ಸೆಕೆಗೆ ಏನೇನೋ ಮಾತಾಡ್ತಾರೆ. ಈ ಕಾರಲ್ಲಿ ಬೇರೆ ಸಕ್ಕದಾಗಿ AC ಬರುತ್ತೆ. ಫುಲ್ ಕೂಲ್ ಆಗಿಬಿಡಿದೆ. ಏನೋ AC ಹಾಳಾಗ್ಬಿಡಿದೆ ಇದರಲ್ಲಿ. ವಾರ್ಡ್ ಏನೋ ಲ್ಯಾಶ್ ಚುಚ್ತಾ ಇದೆ ಸ್ವಲ್ಪ ನನಗೆ. ಓಕೆ ಮುಗಿತು, ಹೋಗ್ತಾ ಇದ್ವಿ. ಹೆಂಗೆ ಅನಿಸ್ತು ನಿಮಗೆ ಈ ಥರ ಶೂಟ್ ಮಾಡಿ? ಯಾಕೋ ನಾವೇ ತಬಾಯಿ ಸಾಂಗ್ ಶೂಟ್ ಮಾಡ್ತಾ ಇದೀವಿ ಥರ ಅನಿಸ್ತು. ಕಿಯಾರ ಮತ್ತು ಯಶ್ ಇಲ್ಲಿರ್ಬೇಕಾದ್ರೆ ಗೈಸ್ ಐಮ್ ಜಸ್ಟ್ ಜೋಕಿಂಗ್ ಆಯ್ತಾ. ಆಮೇಲೆ ಸುಮ್ಮನೆ ಸೀರಿಯಸ್ ಆಗಲ್ಲ, ತಗೋಬಿಡಿ ಇದನ್ನ ಹೇಳೋದು ತಮಾಷೆ ಅಷ್ಟೇ. ಕಿಯಾರ ಫೋನ್ ಮಾಡ್ಬಿಡ್ತಾರೆ ಅಕ್ಕಂಗೆ. ಏ ಪ್ಲೀಸ್ ಡಿಲೀಟೆಡ್ ವಿಡಿಯೋ, ಫ್ರೆಂಡ್ಸ್ ಮ್ಯಾನ್. ಪ್ಲೀಸ್ ಡಿಲೀಟೆಡ್ ವಿಡಿಯೋ. ನಿಮ್ಮದೇ ಡಿಮ್ಯಾಂಡ್ ಇದೆ ವಿಡಿಯೋದಲ್ಲಿ, ನಮ್ಗೇನಿಲ್ಲ. ಅಲ್ಲ ಟಾಕ್ಸಿಕ್ 2 ಆಮೇಲೆ ಏನಾದ್ರು ಮತ್ತೆ ಟಾಕ್ಸಿಕ್ 2ಗೆ ಮೇ ಬಿ ಅಕ್ಕನೇ ಹಾಕೊಂಡ್ರೆ ಆಮೇಲೆ ಕಾಲ್ಸ್ ಬಂದ್ರೆ ಹೇಳಕ್ಕಾಗಲ್ಲ. ಹೌದು. ಸ್ವಲ್ಪ ನೆಕ್ಸ್ಟ್ ಇಂದ ಸ್ವಲ್ಪ ಈ ರೀಲ್ ಆಚೆ ಬಂದ್ಮೇಲೆ ಸ್ವಲ್ಪ ಬೌನ್ಸರ್ಸ್ನೆಲ್ಲ ಇಟ್ಕೋಬೇಕು. ಅಣ್ಣ ಹಾಕಿ ಏನು ಲಾಕ್ ಮಾಡ್ದಲ್ವಾ? ನೋಡು ಡಿಕ್ಕಿನೇ ಹಾಕಿಲ್ಲ. ಇವರು ಬುದ್ಧಿವಂತರು ಗೈಸ್. ಡಿಕ್ಕಿ ಓಪನ್ ಮಾಡ್ಕೊಂಡು ಮನೆಗೆ ಹೋಗ್ತಿದ್ವಿ ಇವಾಗ. ಏಯ್ ಚಿನ್ನು, ತುಂಬಾ ಬುದ್ಧಿವಂತ ಕಣೋ ನೀನು. ತೋರ್ಸೋ ನಿನ್ ಮಗನ. ಏಯ್ ಬಾಯಿ ಮುಚ್ಚೋ. ನಾನು ಓಪನ್ ನೀನ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ದೆ ಅಕ್ಕ. ನಾನು ಗಿಟಾರ್ ಇಕ್ಬಿಟ್ಟು ತಕ್ಕಂತ ಕ್ಲೋಸ್ ಮಾಡ್ದೆ. ಎಂತ ಡೌ ಸೌಂಡ್ ಮಾಡಿಲ್ಲ. ನಾನು ಗಿಟಾರ್ ಇಕ್ಬಿಟ್ಟು ಸೌಂಡ್ ಮಾಡ್ತೀನಿ, ಕ್ಲೋಸ್ ಮಾಡಿದೆ. ಓ ದೇವ್ರೆ. ಡಿಕ್ಕಿ ಓಪನ್ ಮಾಡ್ಕೊಂಡು ಈಗ ತುಂಬ ಸ್ಮಾರ್ಟ್ ಇದೆಯಾ ಕಣೋ ನೀನು. ನೋಡು ಕಾರ್ ಓಡ್ಸಕ್ ಬರಲ್ಲ, ಏನಿಲ್ಲ. ಕೊಡು ನನಗೆ, ನಾನು ಓಡಿಸ್ತೀನಿ. ಅವಳಿಗೆ ಇನ್ಫಾರ್ಮೇಶನ್ ಅವನೇ ನನಗೆ ಕಾರ್ ಹೇಳ್ಕೊಟ್ಟು. ಅವನಲ್ಲ, ಅವನು ಸೆಕೆಂಡು. ಶೂಟ್ ಎಷ್ಟು ಚೆನ್ನಾಗಾಯ್ತು ಅಂದ್ರೆ ಎಳು ಬರ್ತಿದೆ. ಇವನೆಲ್ಲ ಹೇಳ್ಕೊಟ್ಟಿರೋದು ನಮ್ಮ ಕುಶಾಲ್ ಅಂತ ಒಬ್ಬ ಇದ್ದಾನೆ, ನನ್ನ ತಮ್ಮ. ಇವನು ನನ್ನ ತಮ್ಮನೇ. ಅವನು ಹೇಳ್ಕೊಟ್ಟಿರೋದು ಫಸ್ಟ್ ನನಗೆ. ನಮ್ಮ ಫಸ್ಟ್ ಟೀಚರ್ ಅವರು, ಸೆಕೆಂಡ್ ಟೀಚರ್ ಇವರು. ಆದರೆ ಇಬ್ರು ಸೇರ್ಕೊಂಡು ನೆಟ್ಟಿಗೆ ಹೇಳ್ಕೊಡಕ್ಕಾಗಲಿಲ್ಲ ಇದುವರೆಗೂ. ಚೆನ್ನಾಗಿ ಓಡಿಸ್ತಾರ ನಿಮ್ಮ ಸ್ಟೂಡೆಂಟು ಗಾಡಿ?
ಯಾರಿಗಾದ್ರು ಗುದ್ದೋ ಒಂದು ಶಕ್ತಿ ಇದೆ ನಮ್ಗೆ. ಒಂದ್ಸತಿ ಗೊತ್ತಿದ್ರು ಅದು ಸ್ವಲ್ಪ ಲೈಟ್ ಕಿಸ್ ಕೊಟ್ಟಿದ್ರು ಅಷ್ಟೇ. ಕಿಸ್ ಅಷ್ಟೇ. ಏನಂತಾರೆ ಬಂಪರ ಬ್ಯಾಕ್ ಬಂಪರ್ಗೆ ಒಂದು ಪಪ್ಪಿ ಆಗಿದೆ. ಪಪ್ಪಿ ಜಪ್ಪಿ ಬೊಡೆ ಆಗಿಲ್ಲ ಬಟ್ ಹಂಗೆ ನೆಮ್ಮದಿ ಹೋದ್ರು ಅಷ್ಟೇ. ಅವರು ಹುಡುಗಿ ಅಂತ ಏನೋ ಅಂದಿರಲ್ಲ, ವುಮೆನ್. ಓಕೆ ಗೈಸ್, ಹೋಗ್ತಾ ಇದ್ದೀವಿ ಇವಾಗ. ಐ ಕಾಂಟ್ ವ್ಲಾಗ್ ಮೋರ್ ಬಿಕಾಸ್ ನನಗೆ ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ. ಅಷ್ಟೇ. ಐ ಡೋಂಟ್ ಡಸ್ಟ್ ಅನ್ಸುತ್ತೆ ಅಲ್ವಾ? ಓಕೆ ಅಷ್ಟೇ. ಚೆನ್ನಾಗಿದೆ ಗಾಡಿ. ಓಕೆ, ಇವಾಗ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಕ್ಲಾಸ್ಗಾ? ಕ್ಲಾಸ್ಗೆ ಹೋಗ್ತಾ ಇದ್ದೀವಿ ವಾಪಸ್. ಲೆಟ್ಸ್ ಗೋ. ಅಯ್ಯೋ ಗುರುಗುಂಟೆ ಪಾಳ್ಯ ಟ್ರಾಫಿಕ್. ಅಯ್ಯೋ ಯಸ್ ಲೆಟ್ಸ್ ಗೋ ಫ್ರೆಂಡ್ಸ್. ನೀವು ಓವರ್ ಆಕ್ಟಿಂಗ್ ಮಾಡ್ತಾರೆ. ಇವಾಗ ಮಾತಾಡಿ. Oh my god, you're acting I don't know what are the right words to describe your behavior. ಜೋರಾಗಿ ಮಾತಾಡ್ತೀವಿ. ಹಲೋ, ತೋರ್ಸು ಏನ್ ತಿಂದೆ ಅಂತ. ಖಾಲಿ ನೋಡ್ದ. I'm very sophisticated, that's why I eat with a spoon and a fork. That's the only way I eat my lunch, dinner and breakfast. Actually, I'm from ಎಲ್ಲಿಂದ ಬಂದಿದ್ದೀನಿ ನಾನು? ಗೋವಾ, ಕಾರವಾರ. Yeah, I'm actually Goan. ಗೋವನ್. So that is the reason I eat with the fork and spoon. Table manners and that. Why are you recording me, man? Do you have the consent to record me? ಅರ್ಜುನ್ ಯಾ ಮೀಮ್ ಹಾಕು ಅಂದ್ರೆ See, he's not sophisticated. He's eating my dessert. Yes, sir. One is fulfill agreement. ಅದರಲ್ಲಿ ಅರ್ಧ ಸಾಗರ್ ತಿಂದಿದ್ದಾರೆ. ಎಲ್ಲ ಅರ್ಧ ತಿಂದು ನಂಗೆ ಕೊಡ್ತಾರೆ. ಅದಕ್ಕೆ ನಾನು ಕ್ಯಾಲರೀಸ್ ಜಾಸ್ತಿ ಆಗ್ತಾರೆ ತಿನ್ನೋದು. ಟೂ ಗುಡ್. ಫುಡ್ ಟೇಸ್ಟಿಂಗ್ ಏನಾದ್ರು ಇದ್ರೆ ಯಾರ್ದಾದ್ರು ಕರೀರಿ ಅಂತ ನಾನು ಬರ್ತೀನಿ. I like food, guys. I'm a foodie. ಅಕ್ಕ ಜಿಮ್ಮು? Gym? Who gym? What diet? Oh my god. ಶರಣ್ ಬ್ರೋ ನೋಡ್ತಿದ್ರು ಸ್ವಲ್ಪ ನೋಡಿ ಹೆಂಗೆ. ಈಗ ನಮ್ಮ ಟ್ರೈನರ್ ಸಾಗರಪ್ಪ, ಶರಣ್ ಇಲ್ಲ. ಅವರೇ ತಿನ್ನಿಸ್ತಾ ಇರೋದಿದೆಲ್ಲ ಅವ್ರದ್ದೇ. ಜಿಮ್ಗೆ ಹಾರ್ಡ್ ವರ್ಕೌಟ್ ಮಾಡಿಸ್ಬಿಡ್ತಾರೆ. ಲೋವರ್ ಬ್ಯಾಕ್ ಹಿಡ್ಕೊಂಡ್ಬಿಟ್ಟಿದೆ, ಬೆದ್ದಾಗ್ತಲ್ಲ. ಆದರೂ ಎಂಥ ರೀಲ್ ಶೂಟ್ ಮಾಡಿದ್ದೀವಿ, ಈ ಥರ ಪೇನ್ ಇಟ್ಕೊಂಡು ನಾನು. ಆವಾಗಲೇ ಶೂಟೆಲ್ಲ ಮುಗಿಸ್ಕೊಂಡು ಸಖತ್ ಟಯರ್ಡ್ ಆಗಿಬಿಟ್ಟಿತ್ತು. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಒಂದು ಈವೆಂಟ್ ಇದೆ. ಸೊ ಒಂದು ಮೂವಿ ಟೀಸರ್ ಲಾಂಚ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅರ್ಜುನ್ ಯೋಗಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಅವ್ರ ಬರ್ತ್ಡೇ ಇವತ್ತು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಅವರು ಒಂದು ಈವೆಂಟ್ನ ಅರೇಂಜ್ ಮಾಡಿದ್ದಾರೆ. ಸೊ ವಿ ಆರ್ ಗೋಯಿಂಗ್ ದೇರ್ ಅಷ್ಟೇ. ಆವಾಗಲೇ ಅದೇ ನೋಡಿದ್ರಲ್ಲ, ಊಟ ತಿಂದೆ. ಅದೇ ಲಾಸ್ಟ್ ಬ್ಲಾಗ್ ಮಾಡಿದ್ದು ನಾನು. ಸ್ವಲ್ಪ ಆಗ್ಬಿಟ್ಟಿದೆ, ಹೊಟ್ಟೆ ಜಾಸ್ತಿ ಹಸ್ಬಿಟ್ಟಿತ್ತು. ಬೆಳಿಗ್ಗೆನೂ ನಾನೇನು ತಿಂದಿರಲಿಲ್ಲ. ಸೊ ಹಾಗಾಗಿ ಆ್ಯಂಡ್ ಲುಕ್ ಹೂಸ್ ಬ್ಯಾಕ್. ಸೇಮ್ ಇದೇ ಕಾರ್, ಇದೇ ಸೀಟ್, ಸೇಮ್ ಪರ್ಸನ್. ಮತ್ತೆ ಏನು ಸಮಾಚಾರ? ಹೆಂಗ್ ನಡೀತಿದೆ ಲೈಫ್? ಹೆಂಗಿದಾರೆ ಗರ್ಲ್ ಫ್ರೆಂಡ್ಸ್? ಯಾರ ಗರ್ಲ್ ಫ್ರೆಂಡ್ಸ್ ಇಲ್ವಾ? ನೋಡ್ತಾಳೆ ಅವಳು, ಈ ವ್ಲಾಗ್ ನೋಡ್ತಾಳೆ. ನಿನ್ ಗರ್ಲ್ ಫ್ರೆಂಡ್ ಇದ್ರೆ ಎಷ್ಟು ಸುಳ್ಳು ಹೇಳ್ತೀಯಾ? ಗರ್ಲ್ ಫ್ರೆಂಡ್ಸ್ ಒಬ್ರು ಮಾಡ್ಕೊಳ್ಳಲ್ಲ, ಜಾಸ್ತಿ ಜನ ಮಾಡ್ಕೊಂತೀಯ ನೀವು. ನಾರ್ಮಲ್ ಆಗ ಗರ್ಲ್ ಫ್ರೆಂಡ್ಸ್ ಇದಾರ ನನಗೆ. ಓಕೆ ಒಡೆವಾ. ಸರಿ, ಈಗ ಹೋಗ್ತಾ ಇದ್ದೀವಿ ಅಷ್ಟೇ. ಶೂಟ್ ಮುಗೀತು. ಶೂಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಾಯಿತು. ಹೆಂಗೆ ಬಂತು ಅನಿಸ್ತು ನಿನಗೆ? ಮಸ್ತ್ ಲೋ ಮುಂದೆ ನೋಡು.
ಒಂದು ಕಿಸ್ ಕೊಡ್ತೀಯ ಆಮೇಲೆ ಅವ್ರಿಗೆ ಹಿಂದೆಯಿಂದ ಮುಂದೆ ಇರೋ ಕಾರ್ಗೆ. ಸೊ ಪಿಕ್ಚರ್ಸ್ ಎಲ್ಲ ಇವ್ನು ನೋಡಿ ಹೆಂಗ್ ಬರ್ತಾ ಇದ್ದಾನ ಚಿಕ್ಕ ಹುಡುಗ ಸೈಕಲ್ ಎತ್ಕೊಂಡು. ನೋಡೋದೇ ಇಲ್ವಾ ಮಕ್ಕಳು? ಅವ್ರಿಗೆ ಸೈಡ್ ಮಿರರ್ ಇರಲ್ವಲ್ಲ ಸೈಡ್ ಮಿರರ್ ಅದಕ್ಕೆನಾ? ಪಿಕ್ಚರ್ಸ್ ಎಲ್ಲ ಸಕ್ಕತ್ತಾಗಿ ಬಂದಿದೆ ಆ್ಯಂಡ್ ರೀಲ್ ಆಲ್ಸೋ ಇಲ್ಲ ಬಿಟ್ ಇವಾಗ ಕರೆಂಟ್ಲಿ ಎಡಿಟ್ ಆಗ್ತಾ ಇದೆ. ನೋಡೋಣ ಹೆಂಗಿರುತ್ತೆ ಏನಾಗುತ್ತೆ ಅಂತ. ಓಕೆ, ಸೊ ದ್ಯಾಟ್ ಈಸ್ ಇಟ್ ಫಾರ್ ದಿಸ್ ವ್ಲಾಗ್. ಇವಾಗ ಈವೆಂಟ್ ಹೋಗಿ ಐ ಡೋಂಟ್ ಥಿಂಕ್ ವ್ಲಾಗ್ ಮಾಡೋಕ್ಕಾಗುತ್ತಲ್ಲ ಏನೂ. ಸೊ ದ್ಯಾಟ್ ಈಸ್ ಇಟ್. ಶೂಟ್ ಎಲ್ಲ ಚೆನ್ನಾಗಾಯಿತು. ವಿ ಹ್ಯಾಡ್ ಅ ಲಾಟ್ ಆಫ್ ಫನ್ ಶೂಟ್ ಮಾಡಬೇಕಾದ್ರೆ ಆ್ಯಂಡ್ ಔಟ್ಪುಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಹೋಪಿಂಗ್ ಫಾರ್ ದ ಬೆಸ್ಟ್. ದ್ಯಾಟ್ ಈಸ್ ಇಟ್ ಫಾರ್ ದಿಸ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಒತ್ತಿ ಸೊ ದ್ಯಾಟ್ ಎವ್ರಿ ಟೈಮ್ ಐ ಅಪ್ಲೋಡ್ ಅ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.